ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ರೈತರ ಮೇಲೆ ದಬ್ಬಾಳಿಕೆ, ಪಿಎಸ್ಐ ಗುರುರಾಜ್. ಯಲಬುರ್ಗಾ ತಾಲೂಕು ಒಣಗೇರಿ ಗ್ರಾಮದಲ್ಲಿ ನಡೆದ ಘಟನೆ. ರೈತರ ಜಮೀನಿನಲ್ಲಿ ಹೈಟೆನ್ಷನ್ ವಿದ್ಯುತ್ ಕಂಬ ಅಳವಡಿಕೆ ಮಾಡುವ ಸಂದರ್ಭ ಸಂಬಂಧಪಟ್ಟ ರೈತರು ಪರಿಹಾರ ಕೇಳಲು ಮುಂದಾದಾಗ ಪಿಎಸ್ಐ ಗುರುರಾಜ್ ಅವರು ದಬ್ಬಾಳಿಕೆಯಿಂದ ರೈತರನ್ನ ಠಾಣೆಗೆ ಎಳೆದುಕೊಂಡು ಹೋಗಿರುವ ದೃಶ್ಯ ಕಂಡು ಬಂದಿದೆ. ನಂತರ ರೈತ ಶರಣಪ್ಪ ಯರಾಶಿ ಅವರು ನಮ್ಮ ಜಮೀನಿನಲ್ಲಿ ಕಂಬ ಅಳವಡಿಕೆ ಮಾಡಬೇಡಿ ಎಂದು ಕಂಪನಿಯವರಿಗೆ ಹೇಳಿದಾಗ ಕಂಪನಿಯವರು ಪೊಲೀಸರನ್ನ ಸ್ಥಳಕ್ಕೆ ಕರೆಸಿ ರೈತರನ್ನ ಹೊಡೆದು ಬಡೆದು ಠಾಣೆಗೆ ಕರೆದುಕೊಂಡು ಹೋಗಿ ಸೆಲ್ನಲ್ಲಿ ಕೂರಿಸಿದರು. ಠಾಣೆಯಲ್ಲಿ ಕರೆದುಕೊಂಡು ಹೋಗಿ ರೈತರಿಗೆ ಬೆದರಿಕೆಯನ್ನ ಹಾಕಿ ರೈತರನ್ನ ಹೊಡೆಯುವುದು ಮತ್ತು ಎಳೆದಾಡುವುದನ್ನ ರೈತರು ವಿಡಿಯೋ ಮಾಡಿದ್ದಾರೆ. ಅದಕ್ಕೆ ಅವರ ಫೋನ್ಗಳನ್ನ ಕಸಿದುಕೊಂಡು ಮೊಬೈಲ್ ಅಂಗಡಿಯವರನ್ನ ಠಾಣೆಗೆ ಕರೆಸಿ ಅವರ ಫೋನ್ಗಳಲ್ಲಿದ್ದ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ಇದು 10 ಎಕರೆ ಚಿಲ್ಲರೆ ಐತ್ರಿ ಹೊಲ. ಇದು ನಮ್ಮ ಹೊಲದಾಗ 4 ಕಂಬ ಕುಂದ್ರಕತ್ತಾರ್ರಿ. ಅವ್ರ 4 ಕಂಬಕ್ಕೆ 40 ಲಕ್ಷ ಕೊಡ್ತೀವಿ ಅಂದ್ರಿ. ನಮ್ಗ ಒಪ್ಪಿಗಿಲ್ರಿ ಅಂದ್ರಿ. 1.20 ಇದ್ರು ನಾವು 1.20 ಇಲ್ಲ ಅಂದ್ರಿ. ಅವರು 4 ಕಂಬದ ನಡು 40 ಲಕ್ಷ ಕೊಡ್ತೀವಿ ಅಂದ್ರಿ. ಅವರು ನಮ್ಗೆ ಒಪ್ಪಿಲ್ಲ, ನಾವು 70 ಕೊಡು ಅಂದ್ವಿ. ಅವ್ರು 60 ಬಂದು ನಿಂತ್ಕೊಂಡು ದೌರ್ಜನ್ಯ ಮಾಡಿ ಹಾಕ್ಯಾರ್ರಿ. ನಾವು ಸ್ಟೇ ತೊಗೊಂಬಂದು ಇಲ್ಲಿ ಕೆಲಸ ನಿರ್ಧರಿಸಿದ್ಕೆ PSI ನಮ್ಮ ತಮ್ಮನರಿಬ್ಬರ ನಮ್ಮ ಅಣ್ಣನ ಮಕ್ಕಳನ್ನಿಬ್ಬರನ್ನ ಬಡ್ದು ಎಳ್ಕೊಂಡು ಹೋಗ್ಯಾನ್ರಿ ಪೊಲೀಸ್ ಸ್ಟೇಷನ್ಗೆ. ಸ್ಟೇಷನ್ಗೆ ಹಾಕೊಂಡು ಹೋಗ್ಯಾರ. ಈಗ ಬಡದ್ರನ್ರಿ ಅವರು? ಎದಿಮಂಗ್ಲಂಗಿ ಹಿಡಿದು ಒಂದು ಏಟ್ ಬಡ್ದು ಎದಿಮಂಗ್ಲಂಗಿ ಹಿಡ್ಕೊಂಡು ಹೋಗ್ಯಾರ ಜೀಪ್ನ ಹಾಕ್ಯಂಡು. ಹೆಸರು ಏನ್ರಿ ಅವ್ರದ್ದು? ಪ್ರಕಾಶ, ಶ್ರೀಕಾಂತ, ಮಲ್ಲಪ್ಪ, ವಿಜಯ ರೆಡ್ಡಿ. 4 ಮಂದಿನೂ ಬಡ್ದು ಎಳ್ಕೊಂಡು ಹೋಗ್ಯಾರ್ರಿ ಸ್ಟೇಷನ್ಗೆ. PSI ಸೆಲ್ನ ಕುಂದ್ರಸ ಅಂತ ಹೇಳಿ ಡಿಸಿಗಳಿಗೆ ಕೆಲಸ ಮಾಡಕತ್ತೇನ್ರಿ ಇಲ್ಲಿ ನಿಂತ್ಕೊಂಡು. ಹಾಗಾದರೆ PSI ಗುರುರಾಜ್ ಅವರೇ, ರೈತರ ಜಮೀನು, ರೈತರು ಪರಿಹಾರ ಕೇಳ್ತಾರೆ, ಆದ್ರೆ ನಿಮ್ಗೇನು ಅಧಿಕಾರ ಇದೆ ಸ್ವಾಮಿ? ರೈತರ ಮೇಲೆ ಎಷ್ಟೊಂದು ದಬ್ಬಾಳಿಕೆ ಮಾಡಿದ್ದಾರಲ್ಲ, ಯಾರು ನಿಮಗೆ ಅಧಿಕಾರ ಕೊಟ್ರು? ಯಾಕೆ ಪದೇ ಪದೇ ರೈತರ ಮೇಲೆ ಶೋಷಣೆ ನಡೀತಾ ಇದೆ? ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ? ನಂತರ ಶರಣಪ್ಪ ಅವರು ನಮ್ಮ ತಮ್ಮಂದಿರನ್ನ ಠಾಣೆಗೆ ಎಳೆದುಕೊಂಡು ಹೋಗಿದ್ದಾರೆ. ನಮಗೆ ಪೊಲೀಸರಿಂದ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಬೇಕು ಎಂದು ಹೇಳಿದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್. ಕುಂತ್ಕೊಂಡ ಅಬ್ಜೆಕ್ಷನ್ ಮಾಡಿವ್ರಿ. 1 ಕೋಟಿ ಕೊಡಕ್ಕಾಗಲ್ಲ ಅಂತ. 1 ಕೋಟಿ ಕೊಡೋದು ಅಲ್ಲಿಕ್ರಿ 70 ಕೊಡ್ರಿ ಅಂದ್ವಿ ನಾವು. ಇಲ್ಲ 55 ಅಂದ್ರ ಏನೋ ಮಾಡಿ 65 ಇವ್ರು ಗೌಸಿದ್ದ ಸರ್ ಮಾತಾಡಿದ್ರು. ಅವ್ರು ನಾವು ಪೊಲೀಸರು ಅವ್ರು ಅಂದ್ರಿ. ಅವರು 60 ಆದ್ರೆ ಮಾಡ್ಬಿಡಂತವ್ರಿ ಯಾರ ಸರ್ ಅಂತ. ಆಗಲ್ ಬಿಡ್ರಿ ಸರ, ನಾವು 8 ಮಂದಿ ಹಂಚ್ಕೋಬೇಕ್ರಿ, 10 ಲಕ್ಷ ರೂಪಾಯಿ ಬೇಡ, 70 ಕೊಡ್ರಿ ಅಂತ ಅಂದಿದ್ವಿ. ಮಳೆ ಮಾಡ್ತೀವಿ, ದೌರ್ಜನ್ಯ ಮಾಡಿ ತೆಗ್ತಾ ಇದ್ದಾರೆ. ನೀವು ತೆಗ್ತಿಗೆ ಮುಂದೆ ಬಂದು ಅಬ್ಜೆಕ್ಷನ್ ಮಾಡ್ರಿ? ಮಾಡಿವ್ರಿ, ಮಾಡಿದ್ರಿ. ಆದ್ರೆ ಅವ್ರು ತೆಗ್ದಾರೆ. ಮತ್ತೆ ಅವತ್ತ ಹೇಳ್ಬೇಕಿಲ್ರಿ ನೀವು ತೆಗ್ತಿಗೆ ಮುಂದೆ? ಸರ್ ಹೇಳಿದ್ರಿ, ಮತ್ತೆ ಅಲ್ಲಿ ಇದ್ರ ಸ್ಟೇ ಆರ್ಡರ್ ತರಕಂತ ಅಲ್ಲಿ ಹೋಗಿದ್ರಿ. ಸರ್ವೆ ನಂಬರ್ ಎಷ್ಟು? 73/P1. ಯಾರ ಹೆಸರಲ್ಲಿ ಐತ್ರಿ? ಸರೋಜಮ್ಮ ನಿಂಗಪ್ಪ ರಾಶಿ. ಎಷ್ಟು ಎಕರೆ ಐತ್ರಿ? 10 ಎಕರೆ ಚಿಲ್ಲರೆ ಐತ್ರಿ. 10 ಎಕರೆಕ್ಕೂ ನಿಮ್ಗೆ 40 ಲಕ್ಷ ಅಷ್ಟ ಕೇಳಿದ್ರಿ? ಒಂದಕ್ಕೆ